ಇಲ್ಲೇ ನಿಮ್ಮಲ್ಲಿ ಬೆಳಗಾವಿ ಜಿಲ್ಲಾದಾಗನೆ ಬಹಳ ದೊಡ್ಡ ದೇವಸ್ಥಾನ ಅದ. ಯಾವುದು? ಸವದತ್ತಿ ಯಲ್ಲಮ್ಮ. ನಿಮ್ಗೆಲ್ಲರಿಗೂ ಕುಣದಾಗ ಗೊತ್ತಲ್ರಿ. ಸವದತ್ತಿ ಯಲ್ಲಮ್ಮ ಇವತ್ತ ಜಗತ್ತೆಲ್ಲ ಅವಳನ್ನ ಆರಾಧನೆ ಮಾಡ್ತಾರೆ, ಅವರ ಪೂಜೆ ಮಾಡ್ತಾರೆ. ಸವದತ್ತಿ ಯಲ್ಲಮ್ಮನ ಜೀವನದೊಳಗೆ ಏನ್ ನಡೆದೈತೆ ಅನ್ನೋದು ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತಿರಬೇಕು. ಸವದತ್ತಿ ಯಲ್ಲಮ್ಮ ಅವಳೊಬ್ಬ ರಾಜನ ರಾಜಕುಮಾರಿ ಆಗಿರ್ತಕ್ಕಂಥವಳು. ಜಮದಗ್ನ ಋಷಿಯನ್ನ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡಿರ್ತಕ್ಕಂಥವಳು. ಜಮದಗ್ನ ಋಷಿ ಮಹಾನ್ ತಪಸ್ವಿ ಆಗಿರ್ತಕ್ಕಂಥವ. ಸುಮ್ಮನೆ ಅಚಾನಕ್ ಇವಳು ನದಿಯಿಂದ ಸ್ನಾನಕ್ಕೆ ಹೋಗಿರ್ತಕ್ಕಂಥ ಪ್ರಸಂಗದ ಒಳಗ ಇವ ನದಿ ದಂಡಿ ಮೇಲೆ ತಪಸ್ಸು ಮಾಡೋದನ್ನ ನೋಡಿ ಅವನಲ್ಲಿರ್ತಕ್ಕಂಥ ಅಂದ ಚಂದಗಳನ್ನ ನೋಡಿ ಯಾವ ಜಮದಗ್ನ ಋಷಿ ಮೊದಲಿಂದ ಬ್ರಹ್ಮಚಾರಿ ಆಗಿರ್ತಕ್ಕಂಥ ಜಮದಗ್ನ ಋಷಿ ನೋಡ್ಲಿಕ್ಕೆ ಒಳ್ಳೆ ರೂಪವಂತನಾಗಿರ್ತಕ್ಕಂಥವ, ಅಟ್ಟೆ ಸೌಂದರ್ಯವಂತನಾಗಿರ್ತಕ್ಕಂಥವ. ಅವನ ಸೌಂದರ್ಯಕ್ಕ ಅವ ಮಾಡ್ತಕ್ಕಂಥ ತಪಸ್ಸಿಗೆ ಮಾರು ಹೋಗಿ ರಾಜನ ಮಗಳಾಗಿರ್ತಕ್ಕಂಥ ರೇಣುಕೆ ಆ ಯಾರಿಗೆ ಮದುವೆ ಮಾಡ್ಕೋತಾಳೆ? ಜಮದಗ್ನಿಗೆ ಮದುವೆ ಮಾಡ್ಕೋತಾಳ. ಅವ ಅಂತಾನವ, ಹುಚ್ಚವ, ನಾನೊಬ್ಬ ಸನ್ಯಾಸಿ, ನೀನೊಬ್ಬ ರಾಜನ ಮಗಳಾಗಿರ್ತಕ್ಕಂಥವಳು, ನೀನು ಸುಖದ ಸುಪ್ಪತ್ತಿ ಒಳಗಿಂದ ಜೀವನ ಕಳೆದಿರ್ತಕ್ಕಂಥವಳು, ಬಂಗಾರ ಪಲ್ಲಕ್ಕಿ ಒಳಗಿಂದ ಮೆರೆದಿರ್ತಕ್ಕಂಥವಳು, ನನಗಿಂದ ಇರಾಕೆಂದ ಮನೆ ಇಲ್ಲ, ನಾನು ಎಲ್ಲೋ ಅಂದ ಹೋಗಿ ಅಂದ ಎಂತೀವಿ ಕಾಡಿನೊಳಗಿಂದ ಬದುಕು ಕಳೀತಕ್ಕಂಥವ, ಎಲ್ಲೋ ಗುಡಿಸಲ ಹಾಕೊಂಡ ಜೀವನ ಕಳೀತಕ್ಕಂಥವ, ನನ್ನನ್ನು ಮದುವೆ ಮಾಡ್ಕೊಂಡು ಏನು ಸುಖ ಕಾಣಂಗಿಲ್ಲ, ಬ್ಯಾಡ ತಿಳ್ಕೊಂಡ ಎಟ್ಟು ಹೇಳಿದ್ರು ಕೂಡ ಕೇಳಲಿಲ್ಲ. ಎಲ್ಲ ನನ್ನ ಜೀವನದೊಳಗೆ ನಾನು ಮದುವೆ ಅಂತಗನ, ಆದ್ರೆ ಅದು ನಿನ್ನನ್ನು ಬಿಟ್ಟು ನಾ ಯಾರನ್ನ ಆಗಂಗಿಲ್ಲ ತಿಳ್ಕೊಂಡು ಒಬ್ಬ ಮಹತ್ವನ್ನ ಆಯ್ಕೆ ಮಾಡ್ಕೋತಾಳೆ ರೇಣುಕೆ. ತಂದೆ ತಾಯಿ ಸಾಕಷ್ಟು ಬ್ಯಾಡ ಹತ್ಕೊಂಡ ಕರಿ ಹೇಳ್ತಾರೆ, ಅಲ್ಲ ನೀನು ಇಟ್ಟೆಲ್ಲ ಸುಖದ ಸುಪ್ಪತ್ತಿಗೊಳಗಿರ್ತಕ್ಕಂಥವಳು ಅಂತ ಸಾಧುನಿಂದ ಬೆನ್ನ ಹತ್ಕೊಂಡು ನೀ ಹೆಂಗ್ ಹೋಗ್ತಿದೆ ಹತ್ಕೊಂಡು, ಇಲ್ಲಿಲ್ಲ ನಾನಂದ ಮದುವೆ ಅಂತಗನ ಆಗುದೇ ಆದ್ರೆ ಅವನನ್ನೇ ನಾನು ಮದುವೆ ಮಾಡ್ಕೋತೇನೆ ಹತ್ಕೊಂಡು ಹಠ ತೊಟ್ಟು ರೇಣುಕೆಂದ ಮದುವೆ ಮಾಡಿಕೊಂಡ್ಲು. ಅಕ್ಕಿ ಕಾಳು ಬಿದ್ದು, ಯಾವಾಗ ಅಕ್ಕಿ ಕಾಳು ಬಿದ್ದ ತಕ್ಷಣನೇ ಹಂದ್ರದೊಳಗಿಂದ ಎದ್ದು ನಿಂತ. ಯಾರು? ಜಮದಗ್ನಿ ಋಷಿ ಹಂದ್ರದಾಗಿಂದ ಎದ್ದು ನಿಂತ. ಅವನೇನ್ರಿ ಸಂಪತ್ತಲ್ಲಕ್ಕ, ಏನ್ರಿ ಈಗ ನಂಗಿಂದ ಬಂಗಾರ ಬೆಳ್ಳಿ ಮುತ್ತು ರತ್ನ ಏನಿಲ್ಲ, ಬಗಲಾಗ ಒಂದಿಂದ ಚಿಗರಿ ಚರ್ಮ ಇತ್ತು, ಒಂದು ಕೈಯಾಗಿಂದ ಯೋಗದಂಡ, ಇನ್ನೊಂದು ಕೈಯಾಗಿಂದ ಕಮ್ಮಂಡಲಿ ಹಿಡ್ಕೊಂಡು ಯಾವಾಗ ಅಕ್ಕಿ ಕಾಳು ಬಿತ್ತವಲ್ಲ ಹಂದ್ರದೊಳಗಿಂದ ಎದ್ದು ತಯಾರಾಗಿ ನಿಂತ ಹೊರಟು. ಏನೆಲ್ಲ ಪಂಚ ಪೀತಾಂಬರಗಳನ್ನು ಉಟ್ಕೊಂಡಿರ್ತಕ್ಕಂಥ ರೇಣುಕೆ, ಕೊರಳು ತುಂಬಾ ಬಂಗಾರದ ಆಭರಣಗಳನ್ನ ಹಾಕೊಂಡು, ಕೈ ತುಂಬಾ ಬಂಗಾರದ ಆಭರಣಗಳನ್ನ ಹಾಕೊಂಡು ಇವಳು ಕೂಡ ಜಮದಗ್ನ ಋಷಿಯ ಬೆನ್ನ ಹತ್ತದಾಗಂದ ಇಡೀ ಅವಳ ಏನ್ರಿ ತಂದೆ ತಾಯಿ ಬಂಧು ಬಳಗ ಎಲ್ಲ ರೇಣುಕೆ ಅವನ ಜೊತೆಯೊಳಗೆ ನಿನ್ನ ಕಾಡಿನೊಳಗಂದ ಹೆಂಗಿರ್ತಿದಿ, ಅಂತ ಆರ್ಯಣದೊಳಗಂದ ನೀನ್ ಹೆಂಗಿರ್ತಿದಿ, ಬ್ಯಾಡ ಅವ ಏನು ಮದುವೆ ಮಾಡ್ಕೊಂಡಿದ್ರೆ ಆಗೈತಲ್ಲ ಅವನವ ಹೋಗಲ್ಲಕ್ಕ, ನೀ ಇಲ್ಲೇ ಅರಮನೆ ಒಳಗಿರುವ ತಿಳ್ಕೊಂಡಂದ್ರ ರೇಣುಕೆ ಅಂತಾಳೆ, ಏನ್ರಿ ಗಂಡ ಎಲ್ಲಿರ್ತಾನೋ ಅಲ್ಲಿ ಇರ್ಬೇಕಾಗಿದ್ದು ಹೆಂಡತಿಯ ಕರ್ತವ್ಯ. ಗಂಡ ಸುಖದೊಳಗಿದ್ರೆ ಅಂದ್ರೆ ಹೆಂಡತಿ ಸುಖದಾಗಿರ್ಬೇಕು, ಗಂಡ ಊಟ ಮಾಡಿದ್ರೆ ಅಂದ್ರೆ ಹೆಂಡತಿ ಊಟ ಮಾಡ್ಬೇಕು, ಗಂಡ ಕಷ್ಟದೊಳಗಿದ್ರ ಹೆಂಡತಿ ಕಷ್ಟದೊಳಗಿರ್ಬೇಕು. ಅಂದ್ರನೇ ಅವಳಿಗೆ ಏನಂತ ಕರೀತಾರ್ರಿ? ಏನಂತ ಕರೀತಾರ? ಅರ್ಧಾಂಗಿನಿ ಅಂತ ಕರೀತಾರ. ಅರ್ಧಾಂಗಿನಿ ಅಂದ್ರೆ ಯಾರಿಗಂತಾರ? ಅರ್ಧ ಅಂಗಿ ಹರ್ಕೊಳಕೀಗೇನು ಏನ್ರಿ? ಅರ್ಧಾಂಗಿನಿ ಅಂದ್ರೆ ಯಾರಿಗಂತಾರ? ಅರ್ಧಾಂಗಿನಿ ತಿಳ್ಕೊಂಡಂದ್ರ ಗಂಡನ ಸುಖದೊಳಗೂ ಅರ್ಧ ಪಾಲ್ ಹಂಚ್ಕೋಬೇಕು, ಗಂಡನ ದುಃಖದೊಳಗೂ ಅರ್ಧ ಪಾಲ್ ಹಂಚ್ಕೋಬೇಕು. ಆ ಹೆಣ್ಣಿಗೆ ಮಾತ್ರ ಏನ್ರಿ ಅರ್ಧಾಂಗಿನಿ ತಿಳ್ಕೊಂಡ ಕರೀತಾರೆ, ಹೊರತಾಗಿ ಎಲ್ಲರೂ ಕೂಡ ಅರ್ಧಾಂಗಿನಿ ಆಗಂಗಿಲ್ಲ. ಹಾಕರನ್ರಿ ಅದ ಪಾಪ ಗಂಡ ಏನ ಚಿಂತೆ ಹಿಂಗ್ಯಾಕೆ ಕೂತಿದಿ ಅದ ಕೇಳದ ಗಂಡಾಗ, ಇಲ್ಲ ಟೆನ್ಷನ್ ಆಗ, ನೀ ಮಾಡಿದಿ ಉಣ್ಣು, ನೀ ಮಾಡಿದ್ ನೀ ತಿನ್ನು. ಇವ್ರಿಗೆ ಹೆಣ್ತಂತಾರ ನೀವು ಏನ್ರಿ? ಇವಳು ಅರ್ಧಾಂಗಿನಿ ಆಗಂಗಿಲ್ಲ, ಗಂಡನ ಸುಖನೂ ಹಂಚ್ಕೋಬೇಕು, ಗಂಡನ ದುಃಖಗಳನ್ನು ಹಂಚ್ಕೋಬೇಕು. ಅಂದಾಗ ಮಾತ್ರ ಅವಳು ಅರ್ಧಾಂಗಿನಿ ಅನ್ಸ್ಕೋತಾಳೆ, ಹೊರತಾಗಿಲ್ಲದೆ ಇದರಿಂದ ಅರ್ಧಾಂಗಿನಿ ಹತ್ತಿಕೊಂಡು ಅನ್ಸ್ಕೊಳಂಗಿಲ್ಲ. ಯಾಕಂದ್ರೆ ಇದು ಜೀವನ ಬಹಳ ಸೂಕ್ಷ್ಮದ. ನೀವು ಸವದತ್ತಿ ಎಲ್ಲ ಮುಂದೆ ಕೇಳಿದ್ರ ನಿಮಗೆ ಗೊತ್ತಾಗದ ಎಷ್ಟು ಸೂಕ್ಷ್ಮದ ಇದು ಜೀವನ ಹತ್ತಿಕೊಂಡು ಅನ್ನೋದಕ್ಕ. ದಾಂಪತ್ಯದ ಜೀವನ ಏನ್ರಿ, ಸಂಸಾರಿಕ ಜೀವನ ಇದು ಎಷ್ಟು ಸೂಕ್ಷ್ಮದ ಹತ್ತಿಕೊಂಡ ಕೇಳಿದ್ರೆ ಎಲ್ಲ ಮುಂದೊಂದು ದೃಷ್ಟಾಂತ ಕೇಳಿದ್ರೆ ಸಾಕು, ನಿಮಗೆಲ್ಲಾನು ಕೂಡ ಅರ್ಥ ಆಗ್ತದೆ. ಅಷ್ಟೆಲ್ಲ ಸುಖದ ಸುಪ್ಪತ್ತಿಗೊಳಗೆ ಬೆಳೆದಿರ್ತಕ್ಕಂಥ ಹೆಣ್ಣು ಮಗಳು ಏನ್ರಿ ಪೀತಾಂಬರವನ್ನು ಮುಟ್ಟಾಳೆ, ಮೈ ತುಂಬ ಆಭರಣಗಳನ್ನು ಹಾಕೊಂಡಾಳೆ. ಯಾವಾಗ ಜಮದಗ್ನಿ ಋಷಿದಿಂದ ಬೆನ್ನು ಹತ್ಕೊಂಡ ತಾನು ಕೂಡ ಅಂತರದಾಗಿಂದ ಎದ್ದು ನಡಲು. ಜಮದಗ್ನಿ ಹಿಂದಕ್ಕೆ ತಿರುಗಿ ನೋಡ್ದ, ನೀ ಎಲ್ಲಿಗೆ ಹೊಂಟಿ ಎಂದ. ನಿನ್ನ ಜೊತೆಯೊಳಗೆ ನಿನ್ನ ಮದುವೆ ಮಾಡ್ಕೊಂಡಿನಿ ಅಂತಂದಾಗ ನೀ ಎಲ್ಲಿರ್ತಿದ್ದೆ, ನಾನು ಅಲ್ಲೇ ಇರ್ಬೇಕಲ್ಲ, ನಾನು ನಿನ್ನ ಜೊತೆಯೊಳಗೆ ನಾನು ಬರ್ತೀನಿ ಎತ್ತಿಕೊಂಡು ಯಾವಾಗ ರೇಣುಕೆ ಅಂದಾಗ
ಜಮದಗ್ನಿ ಅಂತಾನೆ ಇಟ್ಟೆಲ್ಲ ಬಂಗಾರ ಹಾಕೊಂಡು ಇಂಥ ಪೀತಾಂಬರವನ್ನು ಉಟ್ಕೊಂಡು ನನ್ನ ಜೊತೆಯೊಳಗಂದ ನೀನೇನ್ ಬರ್ತಿದಿ? ನಾನೊಬ್ಬ ಸನ್ಯಾಸಿ. ನನ್ನಂತವನಿಂದ ನೀ ಮದುವೆ ಮಾಡ್ಕೊಂಡಿದ್ದೆ ಅಂತಂದಾಗ ನಾನು ಹೆಂಗಿರ್ತೀನೋ ಹಂಗಿರ್ಬೇಕು ನೀನು. ನಾನು ಹೆಂಗದಿ ನೋಡು, ಉಟ್ಕೊಳಕ್ಕಿಂತ ಬಟ್ಟಿ ಸದಕ್ಕೆ ಇಲ್ಲ ನನಗೆ. ಏನ್ರಿ, ನೀನ್ ಇಟ್ಟೆಲ್ಲ ಪೀತಾಂಬರಗಳನ್ನು ಉಟ್ಕೊಂಡು ಇಟ್ಟೆಲ್ಲ ಆಭರಣಗಳು ಹಾಕೊಂಡು ನೀನು ಜಮದಗ್ನಿ ಋಷಿ ಹೆಣ್ತಿ ಆಗ್ಲಿಕ್ಕಿಂತ ಸಾಧ್ಯನೇ ಇಲ್ಲ. ನೀನು ಹಾಕೊಂಡಿರ್ತಕ್ಕಂಥ ಎಲ್ಲ ಆಭರಣಗಳನ್ನ ತೆಗೆದುಕೊಟ್ಟು ಬಾ. ಸಾಮಾನ್ಯವಾಗಿರ್ತಕ್ಕಂಥ ಸೀರೆ ಅಂತಕ್ಕಂಥ ಉಟ್ಕೊಂಡು, ಅವಾಗ ನಾರು ಮಡಿ ಎತ್ತಿಕೊಂಡಂತಿದ್ರು. ಅವಾಗ ಅಂದ ಸಾಮಾನ್ಯವಾಗಿರ್ತಕ್ಕಂಥ ಸೀರೆ ಅಂತಕ್ಕಂಥ ಉಟ್ಕೊಂಡು ನನ್ನ ಜೊತೆಯೊಳಗೆ ನೀ ಬರ್ಬೇಕತ್ತಿಕೊಂಡಂದಾಗ ಜಮದಗ್ನಿ ಮಾತಿಗೆ ಅನುಗುಣವಾಗಿ ಎಲ್ಲ ಪಂಚ ಪೀತಾಂಬರಗಳನ್ನ ಕಳೆದು ಎಲ್ಲ ಆಭರಣಗಳನ್ನು ಕೂಡ ತೆಗೆದಿಟ್ಟು ಸೀದಾ ಸಾದಾ ಒಂದು ಸಾಮಾನ್ಯ ಸೀರೆ ಉಟ್ಕೊಂಡು ಬೆನ್ನತ್ತಲು ಹೋದ 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 ದೊಡ್ಡ ಅರಣ್ಯಕ್ಕೆ